ಕುಶಾಲನಗರದ ಎಸ್ಕೆಎಸ್ಎಸ್ಎಫ್ ಹಾಗೂ ಎಸ್ವೈಎಸ್ ವತಿಯಿಂದ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಗಣರಾಜ್ಯೋತ್ಸವ ಹಾಗೂ ಎಸ್ಕೆಎಸ್ಎಸ್ಎಫ್ನ 100ನೇ ವರ್ಷದ ಪ್ರಚಾರದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಅಂಗವಾಗಿ ಎಸ್ಕೆಎಸ್ಎಫ್ ಸಂಘ ವತಿಯಿಂದ ಹಣ್ಣು ಹಂಪಲು ಕೊಡ್ತಾ ಇದ್ದಾರೆ. ಈ ಸಂದರ್ಭ ಕೊಡಗು ಜಿಲ್ಲಾ ಎಸ್ಕೆಎಸ್ಎಸ್ಎಫ್ ಉಪಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಸಮಸ್ತದ 100ನೇ ವಾರ್ಷಿಕೋತ್ಸವದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಎಂದರು. ಗಣರಾಜ್ಯೋತ್ಸವದ ಅಂಗವಾಗಿ ಹಾಗೂ ಸಮಸ್ತ ಕೇರಳ ಜನ್ಮಭೂಮಿ ಸಮಸ್ತ ಎಂಬ ಪ್ರಸ್ಥಾನದ 100ನೇ ವರ್ಷದ ಪ್ರಯುಕ್ತ ನಾವು ಇಲ್ಲಿ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ನಾವು ಇವತ್ತು ಒಂದು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಸ್ತ ಅಂದರೆ ಕುಶಾಲನಗರದ ನಾಗರಿಕರಿಗೆ ಸ್ವಲ್ಪ ಕಡಿಮೆ ವಿಷಯ ತಿಳಿದಿರ್ಬೋದು. ನಾಳೆ ಬರೋ ತಿಂಗಳು 4, 5, 6, 7, 8 ನಡೆಯುವ ಕಾಸರಗೋಡು ಕುನಿಯಾದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಅಲ್ಲಿ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದರೆ ಸಮಸ್ತ ಏನು ಎಂಬುದನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಯಪಡಿಸಿದೆ. ಆದ್ದರಿಂದ ನಾವು ಇವತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಸಮಸ್ತದ 100ನೇ ವಾರ್ಷಿಕದ ಅಂಗದ ಪರವಾಗಿ ನಾವು ಕುಶಾಲನಗರದ ಎಸ್ಕೆಎಸ್ಎಸ್ಎಫ್ ಕುಶಾಲನಗರ ಶಾಖೆಯವರು ಒಂದು ಹಣ್ಣು ಹಂಪಲು ಕಾರ್ಯಕ್ರಮವನ್ನು ನಾವು ನಡೆಸುತ್ತಿದ್ದೇವೆ. ಇಲ್ಲಿ ಈ ಆಸ್ಪತ್ರೆ ಆರೋಗ್ಯ ಅಧಿಕಾರಿಯಾದಂತಹ ಡಾಕ್ಟರ್ ಚೇತನ್ ಸರ್ ಅವರು ನಮಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಕುಶಾಲನಗರ ಶಾಖೆಯ ಎಲ್ಲ ಹಿರಿಯ ಕಾರ್ಯಕರ್ತರು ಎಲ್ಲ ಬಂದವರು ಇಲ್ಲಿ ಬಂದು ನಮಗೆ ಸಹಕರಿಸುತ್ತಿದ್ದಾರೆ. ಆದ್ದರಿಂದ ಈ ಹಣ್ಣು ಹಂಪಲು ಕಾರ್ಯಕ್ರಮವನ್ನು ಡಾಕ್ಟರ್ ಚೇತನ್ ಸರ್ ಅವರು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಮಸ್ತ ಭಾರತೀಯ ಜನತೆಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಮಸ್ತ ಎಸ್ಕೆಎಸ್ಎಸ್ಎಫ್ ಕುಶಾಲನಗರ ಯೂನಿಟ್ ವತಿಯಿಂದ ಬಡ ರೋಗಿಗಳಿಗೆ 100ನೇ ಅಂತಾರಾಷ್ಟ್ರೀಯ ಸಮಸ್ತದ ಸಮ್ಮೇಳನ ನಡೆಸಲಿದ್ದು, ಅದರ ಪರವಾಗಿ ಎಸ್ಕೆಎಸ್ಎಫ್ ಕುಶಾಲನಗರ ಯೂನಿಟ್ ವತಿಯಿಂದ ಬಡ ರೋಗಿಗಳಿಗೆ ಅಂದರೆ ಕುಶಾಲನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಲಾಯಿತು ಇವತ್ತು. ಅದಕ್ಕೆ ಸಹಕರಿಸಿದ ನಮ್ಮ ಈ ಕುಶಾಲನಗರ ಶಾಖೆಯರು ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಇಲ್ಲಿಯ ವೈದ್ಯಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಗೂ ಇಂಗುರುದರ ಧನ್ಯವಾದಗಳು. ಸಮಸ್ತ ಅಂದರೆ ಜ್ಞಾನ ವಿಜ್ಞಾನ ಸೇವೆ. ಯಾರಿಗಾದರೂ ಕಷ್ಟ ಕಾಲದಲ್ಲಿ ಸಮಸ್ತದಿಂದ ಯಾರಿಗಾದರೂ ಹೆಲ್ಪ್ ಇದ್ದರೆ, ರಕ್ತದ ಅವಶ್ಯಕತೆ ಇದ್ದರೆ ಸಹಾಯ ಮಾಡುವುದೇ ಸಮಸ್ತದ ಮೂಲ ಉದ್ದೇಶ. ಈ ಸಂದರ್ಭ ಮಾಜಿ ಸೈನಿಕರಾದ ಅಬ್ದುಲ್ ರಜಾಕ್, ಉಸ್ಮಾನ್ ಕೆಎಂ, ಅಬೂಬಕರ್, ಶಕೀರ್ ಫೈಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.